ನಾನು ಒಳ್ಳೇದ್ ತಾನೇ ಅಕ್ಕ ಮಾಡ್ದೆ. ನೀನು ಒಳ್ಳೇದನ್ನೇ ಮಾಡ್ದೆ ಅಮ್ಮ, ಆದ್ರೆ ಒಳ್ಳೆ ಉದ್ದೇಶದಿಂದ ಮಾಡ್ಲಿಲ್ವಲ್ಲ ಅಕ್ಕ. ಹೌದು ಸುಬ್ಬಿ, ಮತ್ತೊಬ್ರಿಗೆ ಮಾಡೋ ಸಹಾಯಗಳು ಅದೆಲ್ಲ ಒಳ್ಳೇದೇನೆ, ಆದ್ರೆ ನೀನ್ ಅದರಲ್ಲಿ ಹೆಮ್ಮೆ ಪಡಬಾರ್ದಲ್ವಾ? ಮತ್ತೊಬ್ಬರಿಗೆ ಸಹಾಯ ಮಾಡುವಾಗ, ವಿಶೇಷವಾಗಿ ಬಡವರಿಗೆ ಸಹಾಯ ಮಾಡುವಾಗ, ಸೇವೆಗಳಿಗೆ ಸಹಾಯ ಮಾಡುವಾಗ ನಾನೇ ಇದನ್ನು ಮಾಡಿದೆ ಎಂದು ಹೇಳಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರಬಾರದು. ನಮ್ಮ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರೆ, ದೀನರಿಗೂ ಕೃಪೆಯನ್ನು ಕೊಡುವಾತನು. ಪ್ರೀತಿಯ ವೀಕ್ಷಕರಿಗೆ ನಮ್ಮ ಪ್ರೀತಿಯ ವಂದನೆಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದು ನೀವು ಸೌಖ್ಯವಾಗಿರಬೇಕೆಂದೇ ಯೇಸು ಶಿಲುಬೆಯಲ್ಲಿ ಕಷ್ಟ ಅನುಭವಿಸಿದರು. ನಿಮ್ಮ ಭಾರಗಳನ್ನು, ನಿಮ್ಮ ದುಃಖಗಳನ್ನು ಯೇಸು ಶಿಲುಬೆಯಲ್ಲಿ ಹೊತ್ತುಕೊಂಡರು. ಆದ್ದರಿಂದ ಚಿಂತೆ ಪಡಬೇಡಿ. ಈ ದಿನದಲ್ಲಿ ಹೆಮ್ಮೆಯ ಮಾತುಗಳು ಬೇಡ ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ನೋಡಲಿದ್ದೇವೆ. ದುಷ್ಟರನ್ನು ದೇವರು ಎದುರಿಸುತ್ತಾನೆ, ದೀನರಿಗಾದರೂ ಕರುಣೆಯನ್ನು ತೋರಿಸುವನೆಂದು ಸತ್ಯವೇದವು ಹೇಳುತ್ತದೆ. ಅನೇಕ ಕ್ರೈಸ್ತರು ಹೆಮ್ಮೆಯ ಮಾತುಗಳಿಗೆ ಜಾಗ ಕೊಟ್ಟು ದೇವರ ಕೋಪಕ್ಕೆ ಗುರಿಯಾಗಿ ಆಶೀರ್ವಾದವನ್ನು ಕಳೆದುಕೊಂಡು ಮನುಷ್ಯರ ಮುಂದೆ ಅವಮಾನ ಪಟ್ಟು ಹೋಗುತ್ತಾರೆ. ಕೆಲವರಿಗೆ ತಮ್ಮ ಜಾತಿಗಳಲ್ಲಿ ಹೆಮ್ಮೆ, ಕೆಲವರಿಗೆ ನಮ್ಮ ಸಭೆಯೇ ಪರಿಶುದ್ಧವಾದ ಸಭೆ, ನಾವು ಮಾತ್ರವೇ ಪರಲೋಕಕ್ಕೆ ಹೋಗುತ್ತೇವೆಂದು ಸಭೆಯನ್ನು ಕುರಿತು ಹೆಮ್ಮೆ, ಕೆಲವರಿಗೆ ತಮ್ಮ ಪ್ರಾರ್ಥನೆಯನ್ನ ಕುರಿತು, ಸತ್ಯವೇದವನ್ನು ಓದುವುದು ಕುರಿತು, ತಮ್ಮ ಪರಿಶುದ್ಧತೆಯನ್ನು ಕುರಿತು, ಕಾಲೇಜನ್ನು ಕುರಿತು, ಅಂತಸ್ತನ್ನು ಕುರಿತು ಹೆಮ್ಮೆ. ಇದೆಲ್ಲವನ್ನು ಹೊಂದಿದಂತ ಪೌಲನು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಅತಿ ಶ್ರೇಷ್ಠವೆಂದು ಭಾವಿಸಿ ಇದೆಲ್ಲವನ್ನು ನಷ್ಟವೆಂದು ಎಣಿಸಿದೆ ಎಂದು ಹೇಳುತ್ತಾನೆ. ಆದ್ದರಿಂದ ಇನ್ನು ಮುಂದೆ ಹೆಮ್ಮೆ ಪಡುವುದಿಲ್ಲ ಎಂದು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ. ಪರಿಸಾಯರ ಪ್ರಾರ್ಥನೆಗಿಂತಲೂ ತಾಳ್ಮೆಯುಳ್ಳ ಸುಂಕದವನ ಪ್ರಾರ್ಥನೆಯನ್ನು ಕೇಳಿದ ಕರ್ತನು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಜ್ಯೋತಿಯ ನಾಟಕವನ್ನು ನೋಡೋಣವಾ? ನೀವೇನಾ ವೃದ್ಧಾಶ್ರಮ ಕಟ್ಟಕ್ಕೆ ಹೆಲ್ಪ್ ಮಾಡಿದ್ದು? ನಾನೇ ಹೆಲ್ಪ್ ಮಾಡ್ದೆ. ಬಿಲ್ಡಿಂಗ್ ಕಟ್ಟಕ್ಕೆ ಹಣ ಬೇಕು ಅಂತ ಹೇಳಿದ್ರು. ಹೌದು, ನಿಮ್ಗೇನ್ ಗೊತ್ತು? ನನಗ್ ಮಾತ್ರನಾ? ಊರಿಗೆಲ್ಲ ಗೊತ್ತಲ್ಲ ನೀವೇ ಹೆಲ್ಪ್ ಮಾಡಿದ್ದು ಅಂತ. ನಿಮ್ಗೆ ತುಂಬಾ ದೊಡ್ಡ ಮನ್ಸ್ರಿ. ಇದ್ರಲ್ಲಿ ಏನಿದೆ, ನನ್ನಿಂದ ಆದಷ್ಟು ನಾನು ಮಾಡ್ತೀನಿ ಅಷ್ಟೇ. ಏನ್ ಎಲ್ರು ಕೊಟ್ಬಿಡ್ತಾರ? ಕೊಡಕ್ಕೂ ಮನ್ಸ್ ಬೇಕಲ್ವಾ? ಏನ್ ಸುಬ್ಬಿ, ನಿನ್ ಗಂಡನ ಸಮಸ್ಯೆ ಎಲ್ಲ ಸರಿ ಹೋಯ್ತು ಅನ್ಸುತ್ತೆ. ಹೌದಕ್ಕ, ನೀವು ಬಂದು ಪ್ರೇಯರ್ ಮಾಡಿ ಹೋದ್ಮೇಲೆ ದೊಡ್ಡ ಬದಲಾವಣೆ ಬಂದಿದೆ. ಅವರು ಇಟ್ಕೊಂಡಿದ್ದ ಸಂಬಳದ ಹಣ ಎಲ್ಲ ಪೂರ್ಣವಾಗಿ ಕೊಟ್ಬಿಟ್ರು. ಹೌದಾ? ಪರವಾಗಿಲ್ವೇ? ತುಂಬಾ ಥ್ಯಾಂಕ್ಸ್ ಅಕ್ಕ. ಅದೆಲ್ಲ ಯಾಕಮ್ಮ? ಹೌದು, ಈ ಕಡೆ ಏನು? ಅದೇನು ಇಲ್ಲ ಅಕ್ಕ, ಪಕ್ಕದಲ್ಲಿ ವೃದ್ಧಾಶ್ರಮ ಇದೆಯಲ್ಲ, ಅವರು ಬಿಲ್ಡಿಂಗ್ ಕೆಲ್ಸಕ್ಕಾಗಿ ಸ್ವಲ್ಪ ಹಣ ಕೇಳಿದ್ರು. ನಾನೇ ಹಣ ಕೊಟ್ಟು ಹೆಲ್ಪ್ ಮಾಡಿದೆ. ಏನು ಮಾತೆಲ್ಲ ಒಂಥರ ಬೇರೆ ತರ ಇದೆಯಲ್ಲ? ಅದಕ್ಕಾಗಿ ಬರಕ್ ಹೇಳಿದ್ರು, ಅದಕ್ಕಾಗಿ ಹೋಗ್ತಾ ಇದ್ದೀನಿ. ಸರಿ ಅಮ್ಮ, ನೀನು ಹೋಗು. ಏನ್ ಸುಬ್ಬಿ, ಪ್ರೇಯರ್ ಮಾಡಕ್ ಬಂದ? ಇಲ್ಲ ಅಕ್ಕ, ಇಲ್ಲಿ ಕೂತ್ಕೊಂಡವ್ರಲ್ಲ ಅವ್ರಿಗೆಲ್ಲ ಒಂದು ಊಟ ಕೊಡೋಣ ಅನ್ಕೊಂಡೆ. ಅನ್ಕೊಂಡಿದ ತಕ್ಷಣ ಮಾಡ್ಬೇಕಲ್ಲ, ಅದಕ್ಕೆ ಊಟ ಕೊಡಕ್ ಬಂದಿದ್ದೀನಿ. ಏನೋ ನನ್ನಿಂದ ಆದಷ್ಟಕ್ಕ. ನಾವ್ ಮಾಡಿಲ್ಲ ಅಂದ್ರೆ ಯಾರು ಮಾಡ್ತಾರೆ ಹೇಳಿ? ಈಗ್ಲೂ 2 ದಿನಕ್ಕೆ ಹಿಂದೆ
ವೃದ್ಧಾಶ್ರಮಕ್ಕೆ ನಾನೇ ಹೆಲ್ಪ್ ಮಾಡ್ದೆ. ಸರಿಮ್ಮ, ನಾನು ಹೊರಡ್ತೀನಿ. ಏನು ನೆನೆ ನೀವು ಚರ್ಚ್ ಹತ್ರ ನಿಂತಿರೋ ತರ ಕಾಣ್ತು? ಹೌದೌದು, ಅಲ್ಲಿ ಭಿಕ್ಷೆ ಬೇಡವ್ರಿಗೆ ಊಟ ಕೊಡಕ್ ಬಂದೆ. ಓ ಹೌದಾ? ಹೌದು ರೀ, ಏನ್ ಮಾಡೋದು, ನಾವ್ ತಾನೇ ಮಾಡ್ಬೇಕು. ಈಗ ಕೂಡ ನೋಡಿ, ಸ್ಕೂಲ್ ಕಟ್ಬೇಕು, ಚರ್ಚ್ ಕಟ್ಬೇಕಂತ ಹಣ ಕೇಳ್ತಾರೆ, ಕೊಡ್ಲೇಬೇಕಲ್ಲ. ಅದಕ್ಕಂತ ಕೊಡೋದನ್ನ ಊರೆಲ್ಲ ಹೇಳ್ಕೊಳಕ್ ಆಗತ್ತಾ? ಯಾರಿಗೂ ತಿಳಿದಿರೋ ತಾನೇ ಮಾಡ್ಬೇಕು. ಹೌದೌದು, ಯಾರಿಗೂ ತಿಳಿಯದೇ ಇರೋ ತರ ಮಾಡ್ಬೇಕು. ಈಗ ಹೋದ್ ವಾರದಲ್ಲಿ ವೃದ್ಧಾಶ್ರಮಕ್ಕೆ ಬಿಲ್ಡಿಂಗ್ ಕಟ್ಬೇಕಂತ ಹಣ ಕೇಳಿದ್ರು, ಅದಕ್ಕೂ ಕೊಟ್ಟೆ. ಏನ್ರಿ ಇದನ್ನ ನೀವು ನನ್ಗೆ 3ನೇ ಸಲ ಹೇಳ್ತಿರೋದು? ಹೌದಾ? ನಿಮ್ಮ ಹತ್ರ ತಾನೇ ಹೇಳ್ದೆ. ಸರಿ ರೀ, ಹಾಗಾದ್ರೆ ನಾನು ಹೊರಡ್ತೀನಿ. ಅಮ್ಮ, ನೀವಿವಾಗ ಯಾವಾಗ ನೋಡಿದ್ರು ಮಾಡಿದ್ದನ್ನ ಹೇಳ್ತಾನೆ ಇರ್ತೀರಮ್ಮ. ಮುಂಚೆಲ್ಲ ನೀವು ಈ ಥರ ಇರಲಿಲ್ಲ. ನಾನ್ ನಿನ್ನ ಹತ್ರ ತುಂಬಾ ಸಲ ಹೇಳಿದ್ದೀನಿ ಜಾನ್, ದೊಡ್ಡೋರ್ ತರ ಮಾತಾಡ್ಬೇಡ ಅಂತ. ನಿನ್ ಕೆಲ್ಸ ನೋಡು, ಹೋಗು. ತಗೊಳ್ಳಿ ಸಿಸ್ಟರ್, ನೀವು ಕೊಟ್ಟಂತ ದುಡ್ಡು. ಯಾಕೆ ರಿಟರ್ನ್ ಕೊಡ್ತಿದ್ದೀರಾ? ನಾನು ಬಿಲ್ಡಿಂಗ್ ಕಟ್ಟಕ್ ತಾನೆ ಕೊಟ್ಟೆ. ಬಿಲ್ಡಿಂಗ್ ಕಟ್ಟಕ್ ತಾನೇ ಕೊಟ್ರಿ, ಕೊಟ್ಮೇಲೆ ಎಷ್ಟ್ ಜನದ ಹತ್ರ ಹೇಳಿದ್ರಿ? ವೃದ್ಧಾಶ್ರಮನ ನೀವೇ ಕಟ್ಕೊಡ್ತಿರೋ ತರ ಡಂಗೂರ ಸಾರ್ತಾ ಇದ್ದೀರಾ. ಇದಕ್ಕೆ ನೀವು ಕೊಡ್ದಲನೇ ಇರ್ಬೋದಾಗಿತ್ತು. ನಾನ್ ಬರ್ತೀನಿ. ಯಾಕೆಲ್ಲರೂ ಹಿಂಗೆ ಮಾತಾಡ್ತಾರೆ? ನನ್ ಮಗನು ಹಿಂಗೆ ಮಾತಾಡ್ತಾನೆ, ಅವರು ಹಿಂಗೆ ಮಾತಾಡ್ತಾರೆ. ಯಾಕೆ ನಾನ್ ಮಾಡೋದನ್ನ ಒಬ್ರು ಅರ್ಥ ಮಾಡ್ಕೋತಾ ಇಲ್ಲ? ಅಕ್ಕ, ನಾನು ಒಳ್ಳೇದ್ ತಾನೇ ಅಕ್ಕ ಮಾಡ್ದೆ. ನೀನು ಒಳ್ಳೇದನ್ನೇ ಮಾಡ್ದೆ ಅಮ್ಮ, ಆದ್ರೆ ಒಳ್ಳೆ ಉದ್ದೇಶದಿಂದ ಮಾಡ್ಲಿಲ್ವಲ್ಲ ಅಕ್ಕ. ಹೌದು ಸುಬ್ಬಿ, ಮತ್ತೊಬ್ರಿಗೆ ಮಾಡೋ ಸಹಾಯಗಳು ಅದೆಲ್ಲ ಒಳ್ಳೇದೇನೆ, ಆದ್ರೆ ನೀನ್ ಅದರಲ್ಲಿ ಹೆಮ್ಮೆ ಪಡಬಾರ್ದಲ್ವಾ? ನಾವು ದೇವರ ಮಕ್ಕಳಮ್ಮ, ನಮ್ಗೆ ಹೊಗಳಿಕೆ ಮಾತುಗಳು, ಹೆಮ್ಮೆಯ ಮಾತುಗಳು ಇರಬಾರ್ದಲ್ವಾ? ನಾವು ಮಾಡೋದನ್ನ ಹೇಳ್ ತೋರ್ಸೋದಾದ್ರೆ ಮತ್ತ್ಯಾಕಮ್ಮ ನಾವು ಸಹಾಯ ಮಾಡಬೇಕು? ಏಸು ಏನ್ ಹೇಳಿದ್ರು? ಮನುಷ್ಯರು ನೋಡಲಿ ಅಂತ. ಅವರು ನೋಡೋ ತರ ನಿಮ್ಮ ಧರ್ಮ ಕಾರ್ಯಗಳನ್ನು ಮಾಡದೇ ಇರುವಂತೆ ಎಚ್ಚರಿಕೆಯಾಗಿರಿ ಅಂತ ಹೇಳಿದ್ರಲ್ವಾ? ನೀವು ಬಡವರಿಗೆ ಸಹಾಯ ಮಾಡುವಾಗ ನೀವು ಸಹಾಯ ಮಾಡೋದನ್ನ ತೋರಿಸ್ಕೊಳಕ್ ಹೋಗ್ಬಾರ್ದು ಅಂತ ವಾಕ್ಯ ಹೇಳುತ್ತೆ. ಆದ್ರೆ ನೀನೇನೇ ಮಾಡಿದ್ರೂ ಅದನ್ನ 4 ಜನಕ್ಕೆ ಹೇಳ್ಬಿಡ್ತೀಯ. ವೃದ್ಧಾಶ್ರಮಕ್ಕೆ ಸಹಾಯ ಮಾಡೋದನ್ನ ನನ್ನ ಹತ್ರನೇ 2 ಸಲ ಹೇಳ್ಬಿಟ್ಟಿಯಲ್ಲ. ಸುಬ್ಬಿ, ಸಂಪಾದನೆ ಮಾಡೋದಕ್ಕೆ ಬಲವನ್ನ, ಜ್ಞಾನವನ್ನ ನಿನಗೆ ಕೊಡೋದು ದೇವ್ರ ತಾನೆ. ಹೌದಕ್ಕ. ಮತ್ತೆ ಇದರಲ್ಲಿ ನಾನ್ ಮಾಡಿದ ಸಹಾಯ ಅಂತ ಹೆಮ್ಮೆ ತೋರ್ಸೋಕ್ ಏನಿದೆ ಹೇಳು? ಸಹಾಯ ಮಾಡ್ಬಿಟ್ಟು ಅದರಲ್ಲಿ ಹೆಮ್ಮೆ ತೋರಿಸಿದ್ರೆ ಅದರಲ್ಲಿ ಪ್ರಯೋಜನನೇ ಇಲ್ಲಮ್ಮ. ಹಣದ ದುರಂಕಾರ ಕರ್ತನಿಗೆ ಅಸಹ್ಯವಾದದ್ದು. ದಯಮಾಡಿ ಇನ್ಮುಂದೆ ಹಾಗೆ ಮಾಡಬೇಡ. ಒಂದು, ಯಾರಿಗೂ ಸಹಾಯ ಮಾಡಲ್ಲ ಅಂತೀಯ, ಮಾಡಿದ್ರೆ ಅದ್ರ ಬಗ್ಗೆ ಹೊಗಳ್ಕೋತೀಯ. ಇದೆಲ್ಲ ಬೇಡ ಸುಬ್ಬಿ. ಈಸ್ಕೋತಾರಮ್ಮ, ನಾನು ನಿನ್ ಜೊತೆಗೆ ಬರ್ತೀನಿ. ಅವ್ರ ಹತ್ರ ಕ್ಷಮಾಪಣೆ ಕೇಳಿ ಹಣ ಕೊಡು, ಖಂಡಿತ ಈಸ್ಕೋತಾರೆ. ಸರಿ ಅಕ್ಕ. ಪ್ರಿಯರಾದವರೇ, ಜ್ಯೋತಿಯಕ್ಕ ನಾಟಕ ನೋಡಿದಿರಾ? ಪ್ರಯೋಜನವಾಗಿತ್ತಾ? ದೇವರ ಮಕ್ಕಳು ಹೆಮ್ಮೆಯಾದ ಮಾತುಗಳನ್ನು ಆಡಬಾರದು ಎಂದು ತಿಳಿದುಕೊಂಡಿರಾ? ನೀನು ಧರ್ಮ ಕೊಡುವಾಗ ಅದು ಅಂತರಂಗವಾಗಿ ಇರುವಂತೆ ನಿನ್ನ ಬಲಗೈ ಮಾಡಿದ್ದು ನಿನ್ನ ಎಡಗೈಗೆ ತಿಳಿಯದಿರಲಿ ಎಂಬುದಾಗಿ ಯೇಸುಕ್ರಿಸ್ತನು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾನೆ. ಆದರೆ ಇಂದು ಅನೇಕರು ಒಂದು ಚಿಕ್ಕ ಸಹಾಯ ಮಾಡಿ ಊರೆಲ್ಲ ಡಂಗೂರ ಸಾರುತ್ತಾರೆ. ಅಂತಹ ಸಹಾಯಗಳಿಗೆ ಪರಲೋಕದಿಂದ ಯಾವುದೇ ಪ್ರತಿಫಲವಿಲ್ಲ. ಈಗ ಸಹೋದರಿ ಜಾಯ್ಸ್ ಲಾಜರಸ್ ಅವರು ನಿಮಗೋಸ್ಕರ ಕರ್ತನ ವಾಕ್ಯವನ್ನು ಹಂಚಿಕೊಂಡು ನಿಮ್ಮ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸಲಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶವನ್ನು ಕೇಳಿರಿ, ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಕರ್ತನು ರಕ್ಷಕನೂ ಆಗಿರುವ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ದೇವರು ಈ ಕಾರ್ಯಕ್ರಮದ ಮೂಲಕ ನಿಮ್ಮೊಂದಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸಲಿ.
ಒಂದು ಸುಂದರವಾದ ನಾಟಕವನ್ನು ನಾವು ನೋಡಿದೆವು. ಈ ನಾಟಕದ ಮೂಲಕ ದೇವರು ನಿಮ್ಮೊಂದಿಗೆ ಮಾತನಾಡಿರುತ್ತಾರೆ ಎಂದು ನಾನು ನಂಬುತ್ತೇನೆ. ವಾಕ್ಯ ಈ ರೀತಿ ಹೇಳುತ್ತದೆ, ಮತ್ತಾಯ 6:3 ನೋಡುತ್ತೇವೆ, ನೀನಾದರೆ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗವಾಗಿರುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೆ ತಿಳಿಯದಿರಲಿ. ನಾವು ಮತ್ತೊಬ್ಬರಿಗೆ ಸಹಾಯ ಮಾಡುವಾಗ, ವಿಶೇಷವಾಗಿ ಬಡವರಿಗೆ ಸಹಾಯ ಮಾಡುವಾಗ, ಸೇವೆಗಳಿಗೆ ಸಹಾಯ ಮಾಡುವಾಗ ನಾನೇ ಇದನ್ನು ಮಾಡಿದೆ ಎಂದು ಹೇಳಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರಬಾರದು. ಬಡವರಿಗೆ ಸಹಾಯ ಮಾಡುವಾಗ ನಾನು ಅವರಿಗೆ ಸಹಾಯ ಮಾಡಿದೆ ಎಂದು ಹೇಳಿಕೊಂಡಿರಬಾರದು. ಅದೇ ದೇವರು ನಮಗೆ ಹೇಳುತ್ತಾರೆ, ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ, ನಿನ್ನ ಬಲಗೈ ಮಾಡಿದ್ದು ಎಡಗೈಗೆ ತಿಳಿಯದಿರಲಿ ಎಂದು. 1 ಪೇತ್ರನು 5:5 ನೋಡುವುದಾದರೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾರೆ. ನಮ್ಮ ದೇವರು ಅಹಂಕಾರಿಗಳಿಗೆ ಎದುರು ನಿಲ್ಲುವಾತನು, ದೀನರಿಗೂ ಕೃಪೆಯನ್ನು ಕೊಡುವಾತನು. ಲೂಕ 18ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುವುದಾದರೆ, ಇಲ್ಲಿ ಯೆರೂಸಲೇಮಿನ ದೇವಾಲಯದಲ್ಲಿ ಪ್ರಾರ್ಥಿಸಲು 2 ಹೋಗುತ್ತಾರೆ. ಒಂದು ಫರಿಸಾಯನು, ಇನ್ನೊಬ್ಬ ಸುಂಕದವನು. ಫರಿಸಾಯನು ಪ್ರಾರ್ಥಿಸುತ್ತಾನೆ, ಹೆಮ್ಮೆಯಿಂದ ಪ್ರಾರ್ಥಿಸುತ್ತಾನೆ. ಅವನು ಏನು ಪ್ರಾರ್ಥಿಸುತ್ತಾನೆಂದರೆ, ದೇವರೇ, ನಾನು ಹಣ ಉಳ್ಳವನು, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡುತ್ತೇನೆ, ನಾನು ವಾರದಲ್ಲಿ 2 ಆವರ್ತಿ ಉಪವಾಸ ಇರುತ್ತೇನೆ ಎಂದು ಹೇಳಿ ಅವನು ಹೆಮ್ಮೆಯಿಂದ ಈ ರೀತಿ ಪ್ರಾರ್ಥಿಸುತ್ತಾನೆ. ನಮ್ಮ ದೇವರು ಅಹಂಕಾರಿಗಳನ್ನು ಎದುರಿಸುವಾತನು. ಈ ಫರಿಸಾಯನು ಹೆಮ್ಮೆಯಿಂದ ಆಲಯಕ್ಕೆ ಹೋಗಿ ಪ್ರಾರ್ಥಿಸುತ್ತಾನೆ, ನನ್ನಲ್ಲಿರುವ ಹಣದಲ್ಲಿ ನಾನು ದಶಾಂಶ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆದರೆ ನಮ್ಮ ದೇವರು ಅಹಂಕಾರಿಗಳನ್ನು ಎದುರಿಸುವಾತನು, ದೀನ ಮನಸ್ಸುಳ್ಳವರಿಗೆ ಕೃಪೆ ತೋರಿಸುವಾತನು. ಈ ಅಹಂಕಾರ ಉಳ್ಳ ಪ್ರಾರ್ಥನೆಯನ್ನು ದೇವರು ಕೇಳಲಿಲ್ಲ. ಸುಂಕದವನು ದೂರದಲ್ಲಿ ನಿಂತುಕೊಂಡು, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂದು ಹೇಳಿ ತನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿದನು. ಸುಂಕದವನ ಪ್ರಾರ್ಥನೆಯನ್ನು ದೇವರು ಕೇಳಿದರು ಎಂದು ನಾವು ಲೂಕ 18ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ನನ್ನ ಪ್ರಿಯರಾದವರೇ, ಅಹಂಕಾರಿಗಳನ್ನು ದೇವರು ಎದುರಿಸುತ್ತಾನೆ. ಫರಿಸಾಯನು ಅಹಂಕಾರದಿಂದ ಪ್ರಾರ್ಥಿಸಿದನು, ಆದ್ದರಿಂದ ದೇವರು ಉತ್ತರ ಕೊಡಲಿಲ್ಲ. ನಾವು ನಮ್ಮ ಬಾಳಲ್ಲಿ ಯಾವ ಹೆಮ್ಮೆಯಿಂದ ನಾವು ಬದುಕುತ್ತಾ ಇದ್ದೇವೆ? ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಬಹುದು, ಕೊಡಬಹುದು, ನಾವು ಬಡವರಿಗೆ ಸಹಾಯಕರಾಗಿರಬಹುದು, ನಮ್ಮ ಕೈಗಳನ್ನು ನೀಟಬಹುದು. ಆದರೆ ನಾವು ಕೊಟ್ಟಿದ್ದನ್ನು ಮತ್ತೊಬ್ಬರಿಗೆ ತಿಳಿಸಬಾರದು. ಮತ್ತೊಬ್ಬರ ಬಳಿ ಹೆಮ್ಮೆಯಿಂದ ಮಾತನಾಡಬಾರದು, ನಾನೇ ಇದನ್ನು ಕೊಟ್ಟೆ, ನಾನೇ ಇದನ್ನು ಮಾಡಿದೆ ಎಂದು ನಾವು ಮತ್ತೊಬ್ಬರ ಬಳಿ ಹೆಮ್ಮೆಯಿಂದ ಮಾತನಾಡಬಾರದು. ನನ್ನ ಪ್ರಿಯರಾದವರೇ, ಒಂದು ಸ್ಕೂಲಿನಲ್ಲಿ 2 ಮಕ್ಕಳು ಓದುತ್ತಾ ಇದ್ದರು. ಚಿಕ್ಕ ಮಕ್ಕಳು, ಒಂದು ಐಶ್ವರ್ಯವಂತರ ಮಗು, ಇನ್ನೊಂದು ಬಡವರ ಮಗು. ಆಗ ಈ ಬಡ ಮಗುವಿಗೆ ಚೆನ್ನಾಗಿರುವಂಥ ಬಟ್ಟೆಗಳಿಲ್ಲ, ಸ್ಕೂಲಿಗೆ ಕೊಳಕು ಬಟ್ಟೆ ಹಾಕಿಕೊಂಡು ಬರುತ್ತಿದ್ದಳು. ಆಗ ಐಶ್ವರ್ಯವಂತರ ಮಗು ಮನೆಗೆ ಹೋಗಿ ಹೇಳುತ್ತದೆ, ಅಪ್ಪ, ನನಗೆ ಒಳ್ಳೆಯ ಡ್ರೆಸ್ಸನ್ನೆಲ್ಲ ತೆಗೆದುಕೊಡುತ್ತೀರಿ, ಆದರೆ ನನ್ನ ಫ್ರೆಂಡು ಬಡವಳಪ್ಪ, ಅವಳಿಗೆ ಡ್ರೆಸ್ ಎಲ್ಲ ಇಲ್ಲ, ನೀವು ತೆಗೆದುಕೊಡಿ ಅಪ್ಪ ಎಂದು ಹೇಳಿ ಅಪ್ಪ ಡ್ರೆಸ್ಸನ್ನು ತೆಗೆದುಕೊಡುತ್ತಾರೆ. ಆಗ ಆ ರೀತಿ ಡ್ರೆಸ್ಸನ್ನು ತೆಗೆದುಕೊಡುವಾಗ ಅವರಿಬ್ಬರು ಒಂದೇ ರೀತಿ ಡ್ರೆಸ್ಸನ್ನು ಹಾಕಿಕೊಂಡು ಎಲ್ಲ ಕಡೆಗೆ ಹೋಗುತ್ತಾರೆ. ಸ್ಕೂಲಿನಲ್ಲಿ ಟ್ರಿಪ್ಪಿಗೆ ಹೋಗುತ್ತಾರೆ. ಈ ರೀತಿ ಹೋಗುವ ಸ್ಥಳಕ್ಕೆಲ್ಲ ಡ್ರೆಸ್ಸನ್ನು ಹಾಕಿಕೊಂಡು ಹೋಗುತ್ತಾರೆ. ಆಗ ಈ ಐಶ್ವರ್ಯವಂತರ ಮಗು ಹೇಳುತ್ತದೆ, ಆ ಬಡ ಮಗುವಿನ ಬಟ್ಟೆಯನ್ನು ನೋಡಿ ಎಲ್ಲರ ಬಳಿ ಇದನ್ನು ನಾನು ತೆಗೆದುಕೊಟ್ಟೆ, ನಾನೇ ತೆಗೆದುಕೊಟ್ಟೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾಳೆ. ಆ ಐಶ್ವರ್ಯವಂತರ ಮಗು ಹೇಳುತ್ತದೆ, ಇದು ಆ ಬಡ ಮಗುವಿಗೆ ಇಷ್ಟವಾಗಲಿಲ್ಲ. ಇದನ್ನು ನಾನು ತೆಗೆದುಕೊಟ್ಟೆ ಎಂದು ಎಲ್ಲರ ಬಳಿ ಹೇಳಿಕೊಳ್ಳುತ್ತಾಳಲ್ಲ ಎಂದು ಆ ಮಗು ತಕ್ಷಣ ಡ್ರೆಸ್ಸನ್ನು ಬಿಚ್ಚಿ ಮಡಚಿ ಅವಳ ಕೈಯಲ್ಲಿ ಕೊಟ್ಟು ಬಿಡುತ್ತಾಳೆ, ನನಗೆ ಈ ಡ್ರೆಸ್ ಬೇಡ ಎಂದು. ನೋಡಿರಿ ನನ್ನ ಪ್ರಿಯರಾದವರೇ, ನಾವು ಜನರಿಗೆ ಮಾಡುತ್ತೇವೆ, ಸಹಾಯ ಮಾಡುತ್ತೇವೆ, ಬಡವರಿಗೆ ಕೊಡುತ್ತೇವೆ, ನಾವು ಹೇಳಿ ತೋರಿಸಬಾರದು, ಮತ್ತೊಬ್ಬರ ಬಳಿ ಅದನ್ನು ಹೇಳುತ್ತಿರಬಾರದು, ಊರಿನಲ್ಲೆಲ್ಲ ಹೇಳಿಕೊಳ್ಳುತ್ತಿರಬಾರದು, ಅದು ಅವರನ್ನು ದುಃಖಪಡಿಸುತ್ತದೆ. ನಾವು ಎಂಥವರಾಗಿದ್ದೇವೆ? ನಾವು ಹೆಮ್ಮೆಯಿಂದ ಮಾತನಾಡುತ್ತಿದ್ದೇವಾ? ನನ್ನ ಪ್ರಿಯರೇ, ಚೆನ್ನೈ ಪಟ್ಟಣದಲ್ಲಿ ನಾನು ಮೀಟಿಂಗಾಗಿ ಹೋಗಿದ್ದೆ. ಆಗ ಒಬ್ಬ ಸಹೋದರಿ ಅಲ್ಲಿ ಬಂದು ಕೂತಿದ್ದರು. ಅವರೊಂದು ಸಾಕ್ಷಿ ಹೇಳಿದರು, ನಾನು ಕೇಳುತ್ತಿದ್ದೆ. ಅವರು ಹೇಳಿದರು, ನನ್ನ ಬಾಳಲ್ಲಿ ನಾನು ತುಂಬ ಹಣ ಉಳ್ಳವಳು,
ನಮ್ಮ ಮನೆಯವರು ತುಂಬಾ ಐಶ್ವರ್ಯವಂತರು. ನಾನು ಎಲ್ಲ ಸೌಕರ್ಯ ಉಳ್ಳವಳಾಗಿದ್ದೇನೆ. ನನಗೆ ಯಾವ ಕೊರತೆಯೂ ಇಲ್ಲ. ನನ್ನ ಹಣವನ್ನು ತೆಗೆದುಕೊಂಡು ನಾನು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದೆನ್ನುವುದು ಅವಶ್ಯಕತೆ ಇಲ್ಲ. ನಮ್ಮ ಮನೆಯವರು ಚೆನ್ನಾಗಿ ಸಂಪಾದನೆ ಮಾಡುತ್ತಾರೆ. ಅವರ ಬಳಿ ಹಣವಿದೆ. ನನಗೆ ಆಸ್ತಿ ಇದೆ, ನನಗೂ ನನ್ನ ಮಕ್ಕಳು ನನ್ನ ಕುಟುಂಬಕ್ಕೆ ಎಂದು ಅಂದುಕೊಂಡು ನಾನು ತುಂಬಾ ಹೆಮ್ಮೆಯಿಂದ ಬಾಳುತ್ತಿದ್ದೆ. ಯಾರಿಗೂ 5 ಪೈಸಾ ಕೊಡುವುದಿಲ್ಲ, ಯಾರಿಗೂ ಸಹಾಯ ಮಾಡುವುದಿಲ್ಲ. ನಾನು ಆಲಯಕ್ಕೆ ಹೋಗುವುದಿಲ್ಲ, ಬೈಬಲನ್ನು ಓದುವುದಿಲ್ಲ. ನಾನು ಇಂತಹ ಒಬ್ಬ ಸ್ತ್ರೀಯಾಗಿದ್ದೆ. ಆದರೆ ನನಗೆ ಒಂದು ಸಮಸ್ಯೆ ಬಂದಿತು. ನನ್ನ ತಲೆಯಲ್ಲಿ ಒಂದು ಗೆಡ್ಡೆ ಇದ್ದಿತು. ಆ ಗೆಡ್ಡೆಯನ್ನು ಕ್ಯಾನ್ಸರ್ ಗೆಡ್ಡೆ ಎಂದು ವೈದ್ಯರು ಹೇಳಿದರು. ಆಗ ನನ್ನಲ್ಲಿ ಭಯ ಬಂದಿತು. ನಾನು ಸಾಯುತ್ತೇನೇನೋ. ನಾನು ಹಣವನ್ನು ತಾನೇ ನಂಬಿಕೊಂಡಿದ್ದೆ. ನಾನು ಯಾರಿಗೂ ಸಹಾಯವೂ ಮಾಡಲಿಲ್ಲ. ಒಂದು ಸೇವೆಗೂ ನಾನು 1 ರೂಪಾಯಿ ಕೊಡಲಿಲ್ಲ. ಇಂತಹ ಸ್ತ್ರೀಯಾಗಿಯೇ ನಾನು ಬಾಳುತ್ತಿದ್ದೆ. ಯಾರಿಗೂ 1 ರೂಪಾಯಿ ಕೊಡುತ್ತಿರಲಿಲ್ಲ. ಎಲ್ಲವೂ ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ಎಲ್ಲವೂ ನನ್ನ ಗಂಡನ ಸಂಪಾದನೆ ಎಂದು ನಾನು ಹೆಮ್ಮೆಯಾಗಿ ಯೋಚಿಸುತ್ತಿದ್ದೆ, ಹೆಮ್ಮೆಯಾಗಿ ಇರುತ್ತಿದ್ದೆ. ಕೊನೆಗೆ ನನ್ನ ತಲೆಯಲ್ಲಿ ಕ್ಯಾನ್ಸರ್ ಗೆಡ್ಡೆ ಬಂದಿದೆ. ವೈದ್ಯರ ಬಳಿ ಚೆಕ್ ಮಾಡಿಸುವಾಗ ಕ್ಯಾನ್ಸರ್ ಗೆಡ್ಡೆ ಎಂದು ಹೇಳಿದರು. ಆಗ ನಾನು ದೇವರ ಬಳಿಗೆ ಬಂದು ದೇವರೇ, ನನ್ನ ಪಾಪವನ್ನು ಕ್ಷಮಿಸಿರಿ. ನನ್ನ ಪಾಪದಿಂದಲೇ, ನನ್ನ ಅಹಂಕಾರದ ಮಾತುಗಳಿಂದಲೇ ನನಗೆ ತಲೆಯಲ್ಲಿ ಗೆಡ್ಡೆ ಬಂದಿದೆ ಎಂದು ನಾನು ಅಂದುಕೊಂಡೆ. ತಕ್ಷಣ ನಾನು ದೇವರ ಬಳಿ, ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೂ ಕರುಣೆ ದೊರೆಯುವುದು ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆಗ ನಾನು ನನ್ನ ಪಾಪವನ್ನು ತಿಳಿದುಕೊಂಡವಳಾಗಿ ದೇವರ ಸಮ್ಮುಖದಲ್ಲಿ ಅರಿಕೆ ಮಾಡಿದೆ. ನನ್ನ ಪಾಪವನ್ನು ಅರಿಕೆ ಮಾಡಿ ಮನಮರುಗಿರಿ, ನಾನು ಅಹಂಕಾರ ಉಳ್ಳವಳಾಗಿದ್ದೆ. ನನ್ನ ಹೆಮ್ಮೆಯನ್ನು ಬದಲಾಯಿಸಿರಿ, ನನಗೆ ತಾಳ್ಮೆಯನ್ನು ಕೊಡಿರಿ. ನಾನು ತಾಳ್ಮೆ ಉಳ್ಳವಳಾಗಿ ಇರಬೇಕು ದೇವರೇ ಎಂದು ನಾನು ದೇವರ ಸಮ್ಮುಖದಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸಿದ ನಂತರ ಆ ಗೆಡ್ಡೆ ಮರೆಯಾಯಿತು. ಆ ಕ್ಯಾನ್ಸರ್ ವ್ಯಾಧಿ ನನ್ನನ್ನು ಬಿಟ್ಟು ಹೋಯಿತು. ನನ್ನ ಶರೀರದಲ್ಲಿ ಒಳ್ಳೆಯ ಸೌಖ್ಯ ಬಲ ಉಂಟಾಯಿತು. ನಾನು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ದೇವರನ್ನೇ ದೃಷ್ಟಿಸಿ ಪ್ರಾರ್ಥಿಸಿದಾಗ, ನಾನು ಪಾಪಿ, ನಾನು ಹೆಮ್ಮೆ ಉಳ್ಳ ಆತ್ಮ ಉಳ್ಳವಳು ಎಂದು ನಾನು ತಗ್ಗಿಸಿಕೊಳ್ಳುವಾಗ ದೇವರು ನನಗೆ ಹೇಳಿದರು, ಮನ ಮರಗಿದರು, ನನ್ನ ಬಾಳಲ್ಲಿ ಅದ್ಭುತ ಮಾಡಿದರು. ನನ್ನ ತಲೆಯಲ್ಲಿದ್ದ ಗೆಡ್ಡೆ ಕರಗಿ ಹೋಯಿತು. ಆ ಕ್ಯಾನ್ಸರ್ ವ್ಯಾಧಿಯು ಪೂರ್ಣವಾಗಿ ಸೌಖ್ಯವಾಯಿತು ಎಂದು ನಾನು ದೇವರಿಗೆ ಸಾಕ್ಷಿಯಾಗಿ ಬಾಳುತ್ತಿದ್ದೇನೆ. ಈಗ ನಾನು ತಿಂಗಳಿಗೆ 25,000, 30,000, 40,000 ಎಂದು ಟ್ರ್ಯಾಕ್ಸ್ ಹೊಡೆಸುತ್ತೇನೆ. ನನ್ನ ಖರ್ಚಿನಲ್ಲಿ ನಾನು ಟ್ರ್ಯಾಕ್ಸ್ ಅನ್ನು ಹೊಡೆಸಿ ಮತ್ತೊಬ್ಬರಿಗೆ ಕೊಡುವಂತ ಸ್ತ್ರೀಯಾಗಿ ದೇವರು ನನ್ನನ್ನು ಇಟ್ಟಿದ್ದಾರೆ ಎಂದು ಆ ಸಹೋದರಿ ಸಾಕ್ಷಿ ಹೇಳಿದರು. ನನ್ನ ಪ್ರಿಯರಾದವರೇ, ನಾವು ದೇವರ ಸಮ್ಮುಖದಲ್ಲಿ ಸಾಕ್ಷಿ ಹೇಳುವಂತ ಸ್ತ್ರೀಯರಾಗಿ ನಾವು ಇದ್ದೇವಾ? ನಾವು ನಮ್ಮ ಕುಟುಂಬವನ್ನು ಕಟ್ಟುತ್ತಿದ್ದೇವಾ? ಇಲ್ಲ ನಾವು ನಮ್ಮ ಕುಟುಂಬವನ್ನು ಅಹಂಕಾರದಿಂದ ಕೆಡವುತ್ತಿದ್ದೇವಾ? ನನ್ನ ಮನೆ ದೊಡ್ಡದು, ನಾನು ದೊಡ್ಡ ಮನೆತನದವಳು ಎಂದು ನಾವು ಹೆಮ್ಮೆಯಿಂದ ಎಂದು ಹೇಳುತ್ತಾ ನಮ್ಮ ಕುಟುಂಬವನ್ನು ಒಡೆದು ಹಾಕುತ್ತಿದ್ದೇವಾ? ರೂಪುಗೊಳಿಸುವುದು ಸ್ತ್ರೀಯೇ, ನಾಶಪಡಿಸುವುದು ಸ್ತ್ರೀಯೇ, ಕುಟುಂಬವನ್ನು ಕಟ್ಟುವುದು ನಾವೇ, ನಾಶ ಮಾಡುವುದು ನಮ್ಮ ಕೈಯಿಂದಲೇ. ಹೆಮ್ಮೆಯಿಂದ ಮಾತನಾಡುತ್ತೇವೆ. ನನ್ನ ಕುಟುಂಬ ಹೀಗೆ, ನನ್ನ ಅಪ್ಪ ಹಾಗೆ, ನನ್ನ ತಾಯಿ ಹೀಗೆ ಎಂದು ಮಾತನಾಡುತ್ತೇವೆ. ನೀವು ಅಂಥವರಾಗಿರುವುದಾದರೆ ದೇವರ ಸಮ್ಮುಖದಲ್ಲಿ ನಿಮ್ಮನ್ನು ತಗ್ಗಿಸಬೇಕು. ನಮ್ಮ ದೇವರು ಅಹಂಕಾರಿಗಳನ್ನು ಎದುರಿಸುವಾತನು, ದೀನರನ್ನು ಕರುಣಿಸುವಾತನು. ನನ್ನ ಹೃದಯದಲ್ಲಿ ಕಾಣುವಂತ ಹೆಮ್ಮೆಯನ್ನು ತೆಗೆದುಹಾಕಿ ದೇವರೇ, ಅಪ್ಪ ನನ್ನಿಂದ ತೆಗೆದು ಹಾಕಪ್ಪ, ನನ್ನನ್ನು ತಗ್ಗಿಸಲು ಕೃಪೆಯನ್ನು ಕೊಡಿರಿ. ಎಲ್ಲರಿಂದ ಕೈ ಬಿಡಲ್ಪಟ್ಟೆನಲ್ಲ, ಒಡೆದು ಹೋದ ಪಾತ್ರೆಯಾಗಿ ಕಾಣಲ್ಪಡುತ್ತಿದ್ದೇನೆ ಎಂದು ನೀವು ಯೋಚಿಸಬಹುದು. ದೇವರ ಸಮ್ಮುಖದಲ್ಲಿ ನಿಮ್ಮನ್ನು ತಗ್ಗಿಸುವಾಗ ದೇವರು ನಿಮ್ಮ ಬಾಳಲ್ಲಿ ಅದ್ಭುತ ಮಾಡಲು ಸಾಧ್ಯ. ಒಂದು ವೇಳೆ ನೀವು ಕಠಿಣ ಕ್ಯಾನ್ಸರ್ ವ್ಯಾಧಿಯಿಂದ ಕಷ್ಟಪಡುತ್ತಿರಬಹುದು, ವ್ಯಾಧಿಯು ನಿಮ್ಮಲ್ಲಿ ಇರಬಹುದು, ದುಷ್ಟ ಸೈತಾನನು ನಿಮಗೆ ವಿರುದ್ಧವಾಗಿ ಕ್ರಿಯೆ ಮಾಡುತ್ತಿರಬಹುದು, ಮಕ್ಕಳಲ್ಲಿ ಕ್ರಿಯೆ ಮಾಡುತ್ತಿರಬಹುದು, ಕುಟುಂಬದಲ್ಲಿ ಕ್ರಿಯೆ ಮಾಡುತ್ತಿರಬಹುದು. ದೇವರ ಸಮ್ಮುಖದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡಿರಿ, ಮನ ತಿರುಗಿರಿ. ನಿಮ್ಮ ಬಲಗೈ ಮಾಡುವುದು ಎಡಗೈಗೆ ತಿಳಿಯದೆ ಮಾಡಿರಿ. ಮತ್ತೊಬ್ಬರಿಗೆ ಸಹಾಯವನ್ನು ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ನಾವು ಹೆಮ್ಮೆಯಿಂದ ನಮ್ಮ ಕುಟುಂಬದ ಜೀವಿತದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ನಮ್ಮೊಳಗೆ ಹೆಮ್ಮೆ ಇರಬಾರದು. ನಾವು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಟ್ಟು ಪ್ರಾರ್ಥಿಸಬೇಕು. ಆಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ನಾವು ಪ್ರಾರ್ಥಿಸೋಣವಾ?
ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ನೀವು ನಮ್ಮೊಂದಿಗೆ ಮಾತನಾಡಿದ್ದೀರಿ, ನಿಮ್ಮ ಜನರೊಂದಿಗೆ ನೀವು ಮಾತನಾಡಿದ್ದೀರಿ, ಅದಕ್ಕಾಗಿ ನಿಮಗೆ ವಂದನೆ ದೇವರೇ. ದೇವರೇ, ನೀವು ಅಹಂಕಾರಿಗಳನ್ನು ಎದುರಿಸುವಾತನಪ್ಪ. ದೇವರೇ, ನನ್ನೊಳಗೆ ಯಾವ ಯಾವ ಹೆಮ್ಮೆಯ ಗುಣಗಳಿದೆ ಎಂದು ನಿಮ್ಮ ಮಕ್ಕಳು ಪ್ರಾರ್ಥಿಸುತ್ತಿದ್ದಾರಪ್ಪ. ಆ ಹೆಮ್ಮೆಯ ಗುಣಗಳನ್ನು ಅಪ್ಪ ಜನರನ್ನು ಬಿಟ್ಟು ಹೋಗಲಪ್ಪ. ಆ ಹೆಮ್ಮೆಯ ಆತ್ಮವು ಯೇಸುವಿನ ನಾಮದಲ್ಲಿ ಕಾರ್ಯಕ್ರಮ ನೋಡುತ್ತಿರುವ ಒಬ್ಬೊಬ್ಬರ ಹೃದಯದಿಂದ ತೆಗೆದುಹಾಕಿರಿ. ಯೇಸುವಿನ ನಾಮದಲ್ಲಿ ಹೆಮ್ಮೆಯ ಗುಣಗಳು ಕುಟುಂಬವನ್ನು ಬಿಟ್ಟು ತೊಲಗಲಪ್ಪ. ಅಪ್ಪ, ಅಹಂಕಾರವು ಮರೆಯಾಗಲಿ. ದೇವರೇ, ನನಗೆ ಎಲ್ಲ ಎಂದು ಅಪ್ಪ ಜನರು ಬದುಕದಂತೆ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು, ದಿಕ್ಕಿಲ್ಲದವರಿಗೆ ಸಹಾಯ ಮಾಡಬೇಕು. ಕೊಡಬೇಕೆಂಬ ಹೃದಯವನ್ನು ಜನರಲ್ಲಿ ಕೊಡಿರಿ. ದುಷ್ಟ ಸೈತಾನನು ಹೃದಯವನ್ನು ಮುಟ್ಟದಂತೆ, ಯೋಚನೆಗಳನ್ನು ಮುಟ್ಟದಂತೆ, ಹೃದಯಗಳು ಕಠಿಣವಾಗದಂತೆ ಯೇಸುವಿನ ನಾಮದಲ್ಲಿ ಆ ಕ್ರಿಯೆಗಳು ನಾಶವಾಗಿ ಹೋಗಲಪ್ಪ. ಕುಟುಂಬಗಳು ಆಶೀರ್ವದಿಸಲ್ಪಡಲಪ್ಪ. ಅಪ್ಪ, ಕುಟುಂಬಗಳಲ್ಲಿ ವ್ಯಾಧಿಯಿಂದ ಇರುವವರನ್ನು ಮುಟ್ಟಿರಿ. ಕ್ಯಾನ್ಸರ್ ಗೆಡ್ಡೆಗಳು ಯೇಸುವಿನ ನಾಮದಲ್ಲಿ ಮರೆಯಾಗಲಿ. ಶರೀರದಲ್ಲಿ ಕಾಣುವಂತ ಗೆಡ್ಡೆಗಳು ಯೇಸುವಿನ ನಾಮದಲ್ಲಿ ಮರೆಯಾಗಲಿ. ಶರೀರವನ್ನು ಬಲಹೀನಪಡಿಸುವಂತ ಆತ್ಮಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಶರೀರದಲ್ಲಿ ಹೊಸ ಬಲ ಉಂಟಾಗಲಪ್ಪ. ಕೈಗಳಲ್ಲಿ ಕಾಲುಗಳಲ್ಲಿ ಕಾಣುವಂತ ನೋವುಗಳು ಯೇಸುವಿನ ನಾಮದಲ್ಲಿ ಮರೆಯಾಗಲಿ. ಅಪ್ಪ, ಗರ್ಭಕೋಶದಲ್ಲಿ ಕಾಣುವ ಗೆಡ್ಡೆಗಳು ಯೇಸುವಿನ ನಾಮದಲ್ಲಿ ಕರಗಿ ಹೋಗಲಪ್ಪ. ಅದ್ಭುತ ನಡೆಯಲಿ. ಅಪ್ಪ, ಜನರು ನಿಮಗೆಂದು ಸಾಕ್ಷಿಯಾಗಿ ನಿಂತುಕೊಳ್ಳಲಿ. ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ಅಪ್ಪ, ಪ್ರಾರ್ಥನಾ ಜೀವಿತದಲ್ಲಿ ತಾಳ್ಮೆಯಿಂದ ಪ್ರಾರ್ಥಿಸಬೇಕಪ್ಪ. ಆತ್ಮಿಕ ಜೀವಿತದಲ್ಲಿ ತಾಳ್ಮೆಯಿಂದ ಇರಬೇಕಪ್ಪ. ಅಪ್ಪ, ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಒಬ್ಬೊಬ್ಬರಲ್ಲಿ ನಿಮ್ಮ ಮಹಿಮೆ ಇಳಿಯಲಪ್ಪ. ಅಪ್ಪ, ನಿಮ್ಮ ಮಹಿಮೆ ಇಳಿಯಲಿ. ಪಾಪದ ಕಟ್ಟುಗಳು ಬಿಚ್ಚಲ್ಪಡಲಪ್ಪ. ಪಾಪದ ಕ್ರಿಯೆಗಳು ನಾಶವಾಗಲಿ. ಯೇಸುವೆ, ನಿಮ್ಮನ್ನು ಕಂಡುಕೊಳ್ಳುವಂತೆ ನಿಮಗೆಂದು ಸಾಕ್ಷಿಯಾಗಿ ನಿಂತುಕೊಳ್ಳಲಿ. ನೀವು ಆ ರೀತಿ ಮಾಡುವುದಕ್ಕಾಗಿ ನಿಮಗೆ ವಂದನೆ ದೇವರೇ. ಎಲ್ಲ ಸ್ತುತಿ ಘನ ಮಹಿಮೆಯು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ನನ್ನ ಪ್ರಿಯರಾದವರೇ, ಈ ಕಾರ್ಯಕ್ರಮದ ಮೂಲಕ ದೇವರು ನಿಮ್ಮೊಂದಿಗೆ ಮಾತಾಡಿರುತ್ತಾರೆ ಎಂದು ನಾನು ನಂಬುತ್ತೇನೆ. ನಮ್ಮ ದೇವರು ಅಹಂಕಾರಿಗಳನ್ನು ಎದುರಿಸುವಾತನು. ನಮ್ಮ ಜೀವಿತದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಮ್ಮಲ್ಲಿ ಯಾವ ಯಾವ ಗುಣಗಳು ಕಾಣುತ್ತವೆ ಎಂದು ದೇವರ ಸಮ್ಮುಖದಲ್ಲಿ ಪರಿಶೀಲಿಸಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ದೇವರು ನಮಗೆಂದು ಇಟ್ಟಿರುವಂತ ಆಶೀರ್ವಾದವನ್ನು ನಮ್ಮ ಬಾಳಲ್ಲಿ ಹೊಂದಿಕೊಳ್ಳಲು ಸಾಧ್ಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮವು ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡಂತಹ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ನಿಮ್ಮ ಪ್ರಾರ್ಥನೆ ಮನವಿ ಏನೇ ಆಗಿದ್ದರೂ ಅದನ್ನು ದೂರವಾಣಿಯ ಮೂಲಕ, ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಲು, ಆಲೋಚನೆ ನೀಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ದೇವಸೇವಕರು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರದಂದು ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡಿ. ಇದು ದೂರದರ್ಶನ, ಕಂಫರ್ಟರ್ ಡಿಜಿಟಲ್ ಚಾನೆಲ್ ಮತ್ತು ಏಸು ಬಿಡಿಸುತ್ತಾನೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಬಹುದು. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.